ನಿನ್ನೆ ಪ್ರೀತಿಸುವೆ ಭಾಗ 54. ಸ್ಟೇಷನ್ನಿಗೆ ಹೊರಟ ಮುಕೇಶನ ತಲೆಯಲ್ಲಿ ನೂರಾರು ಪ್ರಶ್ನೆಗಳು ಏಳತೊಡಗಿತ್ತು. ಸರ್ ಯಾಕೆ ಅರ್ಜೆಂಟಾಗಿ ನನ್ನನ್ನು ಬರ ಹೇಳಿದ್ರು? ಸಿಟ್ಟಲ್ಲಿ ಬೇರಿದ್ದಾರೆ. ನನ್ನದೇನಾದ ಮಿಸ್ಟೇಕ್ ಆಗಿದೆಯಾ? ಏನಾದರೂ ಇರಲಿ, ಮೊದಲು ಹೋಗಿ ಅವ್ರನ್ನ ಮೀಟ್ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುವಾಗಲೇ ಸ್ಟೇಷನ್ ಬಂದೇ ಬಿಟ್ಟಿದ್ದು. ಗಾಡಿಯಿಂದ ಇಳಿದು ಸ್ಟೇಷನ್ಗೆ ಹೋದ ಅವನು ಕಮಿಷನರನ್ನು ಭೇಟಿಯಾಗಲು ಹೋದನು. ಅವರನ್ನು ನೋಡಿ ಸೆಲ್ಯೂಟ್ ಹೊಡೆದವನು ಸರ್ ಅಂತ ಹೇಳಿದನು. ಅವರು ಅವನನ್ನು ಕೂರಲು ಹೇಳಿದರು. ಪರವಾಗಿಲ್ಲ ಸರ್, ಏನಕ್ಕೆ ಬರಕ್ಕೆ ಹೇಳಿರೋದು? ಏನಯ್ಯ, ಇತ್ತೀಚೆಗೆ ನಿನ್ನ ಮೇಲೆ ತುಂಬಾನೇ ಕಂಪ್ಲೇಂಟ್ ಬರ್ತಾ ಇದೆ. ಅಧಿಕಾರದಲ್ಲಿ ಇದೆಯಾ ಅಂತ ಸಿಕ್ಕವರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಬರ್ತೀಯ ಅಂತೆ. ಯಾರು ಸರ್ ಆ ಥರ ಹೇಳಿದ್ದು? ನಾನು ಯಾರನ್ನು ಸುಮ್ಮನೆ ಅರೆಸ್ಟ್ ಮಾಡ್ಕೊಂಡು ಬರಲ್ಲ. ತಪ್ಪು ಮಾಡಿದವ್ರನ್ನ ಮಾತ್ರ ಅರೆಸ್ಟ್ ಮಾಡ್ಕೊಂಡು ಬರ್ತೀನಿ ಸರ್. ಸಾಕು ಹುಚ್ಚಯ್ಯ ಬಾಯಿ, ನನಗೆಲ್ಲ ಗೊತ್ತು. ನಿನ್ನ ಮೇಲೆ 2 ಕೇಸ್ ಇದೆ. ಮೆಂಟಲ್ ಹಾಸ್ಪಿಟಲ್ ಡಾಕ್ಟರ್ ನಿನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾನೆ. ಹಾಗೆ ನನಗೆ ಗೊತ್ತಿರುವವರೊಬ್ಬರು ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀನು ಅವರನ್ನೆಲ್ಲ ಸ್ಟೇಷನ್ಗೆ ಕರೆದುಕೊಂಡು ಬಂದವರಿಗೆ ಮಸಿ ಬಡಿದು ಕಳಿಸಿದೆ ಅಂತ ಅಲ್ವಾ? ಇನ್ಸ್ಪೆಕ್ಟರ್ ಆಗ್ಬಿಟ್ಟು ಈ ಥರದ ಕೆಲಸ ಮಾಡೋಕ್ಕೆ ನಿಮ್ಗೆ ನಾಚಿಕೆ ಆಗಲ್ವೇನ್ರಿ? ಹೆಂಗಸರಿಗೆ ಸೇಫ್ಟಿ ಇಲ್ಲ ಅಂತ ಅವ್ರು ಮೀಡಿಯಾ ಮುಂದೆ ಹೋದ್ರೆ ಏನು ಮಾಡ್ತೀರಾ? ಸರ್, ಅವರೆಲ್ಲ ಅಮಾಯಕರು ಅಲ್ಲ ಸರ್. ನನ್ನ ತಮ್ಮ ಹಾಗೂ ನನ್ನ ಗೆಳೆಯನ ಹೆಂಡತಿ ಮಾತನಾಡ್ತಾ ಇರಬೇಕಾದ್ರೆ ಅವರಿಬ್ಬರಿಗೂ ಸಂಬಂಧ ಕಲ್ಪಿಸಿ ಅವರಿಬ್ಬರಿಗೂ ಮಸಿ ಬಡಿಸಿದ್ರು. ಇದರಲ್ಲಿ ಅವರಿಬ್ಬರು ತಪ್ಪಿಲ್ಲ ಸರ್. ಎಷ್ಟು ಕೇಳ್ಕೊಂಡ್ರು ಕೂಡ ಕೇಳದೆ ಬಲವಂತವಾಗಿ ಅವ್ರಿಗೆ ಮಸಿ ಬಡಿದು ನನ್ನ ತಮ್ಮನ ಕೈಯಿಂದ ಅವ್ರಿಗೆ ತಾಳಿ ಕಟ್ಟಿಸಿದ್ರು. ಇದು ತಪ್ಪಲ್ವಾ ಸರ್? ಅದಕ್ಕೆ ಅವರನ್ನು ಅರೆಸ್ಟ್ ಮಾಡ್ಕೊಂಡು ಬಂದು ಅವರಿಗೂ ಮಸಿ ಬಡಿದು ಕಳಿಸ್ಕೊಟ್ಟೆ ಅಷ್ಟೇ ಸರ್. ಅವರು ಆ ಥರ ಮಾಡಿದ್ರು ಅಂತ ನೀವು ಕೂಡ ಆ ಥರ ಮಾಡಿದ್ರೆ ನಿಮಗೂ ಅವ್ರಿಗೆ ಏನು ವ್ಯತ್ಯಾಸ ಇರುತ್ತೆ? ಅವ್ರು ದುಡ್ಡಿರೋರು, ಏನು ಬೇಕಾದ್ರೂ ಮಾಡ್ತಾರೆ. ಅದನ್ನೆಲ್ಲ ಕೇಳಕ್ಕೆ ನೀವು ಯಾರು? ಅಷ್ಟಕ್ಕೂ ನಿನ್ನ ತಮ್ಮ ಆ ಗಂಡ ಸತ್ತವಳ ಮನೆಗೆ ಯಾಕೆ ಹೋಗ್ಬೇಕಿತ್ತು? ಅವರಿಬ್ಬರ ಮಧ್ಯೆ ಏನಾದರೂ ಇದ್ದಿದ್ದಕ್ಕೆ ತಾನೇ ಅವನು ಅವಳ ಮನೆಗೆ ಹೋಗ್ತಾ ಇದ್ದಿದ್ದು. ನಿನ್ನ ತಮ್ಮನನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿದ್ರೆ ಇಷ್ಟೆಲ್ಲ ಆಗ್ತಾ ಇತ್ತಾ? ನಿಮ್ಮ ಕಡೆಯಿಂದ ತಪ್ಪಿರುವಾಗ ಆ ಹೆಂಗಸರನ್ನು ತಪ್ಪಿತಸ್ಥರಂತ ಹೇಗೆ ಹೇಳ್ತೀರಾ? ಅವ್ರು ಮಾಡಿದ್ದು ಸರಿಯಾಗೇ ಇದೆ. ಅವರೇನಾದ್ರೂ ಅವರಿಬ್ಬರಿಗೆ ಮದುವೆ ಮಾಡಿಸಿರಲಿಲ್ಲ ಅಂದರೆ ಪರಿಸ್ಥಿತಿ ಬೇರೆನೇ ಆಗ್ತಾ ಇತ್ತು. ಕಮಿಷನರ್ ಮಾತು ಕೇಳಿ ಮುಕೇಶನ ರಕ್ತ ಕುದಿಯತೊಡಗಿತು. ಅವರ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಇಷ್ಟರ ತನಕ ಅವರಿಗೆ ಸರಿಯಾಗಿ ಹೊಡೆದು ಇತ್ತಿದ್ದನೋ ಏನೋ. ಕಮಿಷನರ್ ಹುದ್ದೆಗೆ ಮರ್ಯಾದೆ ಕೊಟ್ಟು ಸಿಟ್ಟನ್ನು ಕಂಟ್ರೋಲ್ ಮಾಡಿಕೊಂಡು ಹಾಗೆಯೇ ನಿಂತಿದ್ದನು. ಆಗ ಕಮಿಷನರ್ ಮಾತು ಮುಂದುವರಿಸುತ್ತಾ, ಆ ಡಿಸಿನ ಮೆಂಟಲ್ ಹಾಸ್ಪಿಟಲ್ ಅವರು ಕಿಡ್ನಾಪ್ ಮಾಡಿದಾರಂತ ನೀನು ಅವರ ಹಾಸ್ಪಿಟಲ್ಗೆ 3 ಬಾರಿ ರೇಡ್ ಮಾಡಿ ಅಲ್ಲಿದ್ದ ಪೇಷಂಟ್ ಹಾಗೂ ನರ್ಸ್ಗಳಿಗೆ ತೊಂದರೆ ಕೊಟ್ಟಿದೆಯಂತೆ ಅಲ್ವಾ? ಅದಕ್ಕೆ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಧಿಕಾರ ಇದೆ ಅಂತ ದರ್ಪ ತೋರಿಸಿದ ಎಷ್ಟು ಸರಿ ನೀನೇ ಹೇಳು? ನಿನ್ನಿಂದ ಅವರ ಹಾಸ್ಪಿಟಲ್ ರೆಪ್ಯುಟೇಷನ್ ಹಾಳಾಗ್ತಾ ಇದೆ ಅಂತೆ. ಆ ಡಿಸಿಗೋಸ್ಕರ ನಿನ್ನ ಪೋಸ್ಟ್ನ ಮಿಸ್ಯೂಸ್ ಮಾಡಿಕೊಂಡ್ರೆ. ಆದರೆ ಅವನ ಹೆಂಡತಿ ಏನು ಆಗಿಲ್ಲದವ್ರ ಥರ ನಿನ್ನ ತಮ್ಮನ ಜೊತೆ ಚಕ್ಕಂದ ಆಡ್ತಾ ಇದ್ಲು. ಅದೇನು ಕರ್ಮರಿ, ಇಬ್ಬರು ಫ್ಯಾಮಿಲಿಯವರು ಸರಿ ಇಲ್ಲ. ನಿನ್ನ ಮೇಲೆ ಕಂಪ್ಲೇಂಟ್ ಜಾಸ್ತಿ ಆಗಿದೆ ಅಂದರೆ ನಿನ್ನನ್ನು 1 ವಾರದವರೆಗೆ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಯು ಮೇ ಲೀವ್ ನೌ. ನೀನೇನು ಹೊರಡ್ಬೋದು. ಕಮಿಷನರ್ ಕಾವ್ಯ ಮತ್ತು ಸುಕೇಶನ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳಿದಾಗ ಕೋಪಗೊಂಡ ಮುಕೇಶ್ ಅವರ ಪೋಸ್ಟ್ಗೆ ಮರ್ಯಾದೆ ಕೂಡ ಕೊಡದೆ ಮಾತನಾಡತೊಡಗಿದನು. ನೀನೇನು ನನ್ನ ಸಸ್ಪೆಂಡ್ ಮಾಡೋದು? ನಾನೇ ಕೆಲಸ ಬಿಟ್ಟು ಹೋಗ್ತಾ ಇದ್ದೀನಿ. ನಿಂತರೆ ಏಂಜಲ್ ಕಾಸ್ಗೆ ಕೈ ಒಡ್ಡುವನಲ್ಲಿ ಮುಕೇಶ. ನಿಯತ್ತಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವವನು. ದುಡ್ಡಿನ ದರ್ಪ ಯಾರಿಗೆ ತೋರಿಸ್ತಾ ಇದೆಯಾ? ಏನಂದೆ ನೀನು? ಅವರೆಲ್ಲ ದುಡ್ಡಿರುವವರು. ನಿನ್ಗೆ ಎಷ್ಟು ದುಡ್ಡು ಬೇಕು ಹೇಳು, ನಾನು ನಿನ್ನ ಮುಖಕ್ಕೆ ಬಿಸಾಕ್ತೀನಿ. ಮುಕೇಶ್, ಮೈಂಡ್ ಯುವರ್ ಟಂಗ್. ನಾಲಿಗೆಯನ್ನು ಹಿಡಿತದಲ್ಲಿಟ್ರೆ ಸರಿ, ಇಲ್ಲಾಂದ್ರೆ ಪರಿಣಾಮ ನೆಟ್ಟಗಿರಲ್ಲ. ಮುಚ್ಚೋ ಬಾಯ್. ನೀನು ಹೆದರಿಸಿದ್ರೆ ನಾನು ಹೆದರ್ಕೋತೀನಿ ಅಂತ ಅಂದ್ಕೊಂಡಿದ್ಯಾ? ನಾಲಿಗೆಯನ್ನು ಮೊದಲು ನೀನು ಹಿಡಿತದಲ್ಲಿಟ್ಕೋ, ಆಗ ಎಲ್ಲ ಸರಿ ಹೋಗುತ್ತೆ.
ಹೆಚ್ಚಂದ್ರೆ ಏನು ಮಾಡ್ತೀಯಾ? ನನ್ನನ್ನು ಕೆಲಸದಿಂದ ತೆಗೆದು ಹಾಕ್ತೀಯಾ? ಅದನ್ನು ನೀನೇನು ಮಾಡೋದು? ನಾನೇ ಕೆಲಸ ಬಿಡ್ತಿದ್ದೇನಲ್ವಾ? ನೀವೆಲ್ಲ ಎಂಜಲ್ ಕಾಸಿಗೆ ಬಾಯಿ ಬಿಡೋರು. ನಿಮ್ಮಂಥವ್ರ ಮಧ್ಯೆ ನನಗೇನು ಕೆಲಸ ಅಂತ ರೆಸಿಗ್ನೇಷನ್ ಲೆಟರನ್ನು ಕಮಿಷನರ್ ಮುಖಕ್ಕೆ ಎಸೆದು, ಇನ್ನೊಂದ್ಸಲ ನನ್ನ ತಮ್ಮ ಹಾಗೂ ಅವನ ಹೆಂಡತಿ ಬಗ್ಗೆ ಮಾತನಾಡಿದರೆ ಕಾಲಲ್ಲಿರುವ ಶೂನ ತೆಗೆದು ನಿನ್ನ ತಲೆಗೆ ಬಾರಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಸೀದಾ ತನ್ನ ಮನೆಗೆ ಹೊರಟನು. ಮುಖೇಶನ ಮಾತಿನಿಂದ ಕಮಿಷನರ್ ಕೋಪದಿಂದ ಕುದಿಯತೊಡಗಿದರು. ಕಮಿಷನರ್ ಆಫೀಸಿನಿಂದ ಸೀದಾ ಮನೆಗೆ ಬಂದ ಮುಖೇಶನನ್ನು ನೋಡಿದ ಅವನ ಹೆಂಡತಿ ಅಮೃತ ಆಶ್ಚರ್ಯಗೊಂಡು, ಅರೆ, ಕೆಲಸಕ್ಕೆ ಹೋದವರು ಯಾವತ್ತೂ ಅರ್ಧದಲ್ಲಿ ಮನೆಗೆ ಬಂದವರೇ ಅಲ್ಲ, ಅಂಥದ್ರಲ್ಲಿ ಇವತ್ತೇನು ವಾಪಸ್ ಬಂದಿದ್ದಾರೆ? ರೀ, ಏನ್ರಿ ಇಷ್ಟು ಬೇಗ ಮನೆಗೆ ಬಂದಿದ್ದೀರಾ? ಏನಾದರೂ ಕೆಲಸ ಇದೆಯಾ? ನಾನು ಇನ್ಮೇಲೆ ಕೆಲಸಕ್ಕೆ ಹೋಗಲ್ಲ, ಕೆಲಸ ಬಿಟ್ಬಿಟ್ಟೆ ಅಮೃತ. ಏನ್ರಿ ಹೇಳ್ತಾ ಇದ್ದೀರಾ? ಏನಾಗಿದೆ ನಿಮಗೆ? ಅಷ್ಟೊಳ್ಳೆ ಕೆಲಸ ಅಂದ್ಬಿಟ್ರಾ? ತಮಾಷೆ ಮಾಡ್ತಾ ಇಲ್ಲ ತಾನೆ? ತಮಾಷೆ ಮಾಡ್ತಾ ಇಲ್ಲ, ನಿಜಾನೇ ಹೇಳ್ತಾ ಇದ್ದೀನಿ. ಆ ಕಮಿಷನರ್ ಸರಿ ಇಲ್ಲ ಅಮೃತ. ಸುಕೇಶ್ ಹಾಗೂ ಕಾವ್ಯಾಳ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡಿದ. ರಾಘವನು ಡಾಕ್ಟರ್ ನನ್ನ ಮೇಲೆ ಕೇಸ್ ಹಾಕಿದ್ದಾನೆ, ಮತ್ತೆ ಆ ಮಹಿಳಾ ಮನೆಗಳನ್ನು ಕೂಡ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ಅದಕ್ಕೆ ಕಮಿಷನರ್ 1 ವಾರ ನನ್ನ ಸಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳಿದರು. ಅದಕ್ಕೆ ನಾನು ಕೆಲಸಕ್ಕೆ ರಿಸೈನ್ ಮಾಡಿಬಿಟ್ಟೆ. ಕಮಿಷನರ್ ಲಂಚ ತಗೊಂಡಿದ್ದನ್ನೆಲ್ಲ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಕೆಲಸ ಮಾಡೋದಕ್ಕಿಂತ ಕೆಲಸ ಬಿಡೋದೇ ಉತ್ತಮ ಅಂತ ಅನಿಸ್ತು ನನಗೆ. ನಮ್ಮತನವನ್ನು ಕಳೆದುಕೊಂಡು ಕೆಲಸ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಇಷ್ಟವಿಲ್ಲದ ಕಡೆ ಕೆಲಸ ಮಾಡಿ ಕೊರಗೋದಕ್ಕಿಂತ ಕೆಲಸ ಬಿಡುವುದೇ ಉತ್ತಮ ಅನಿಸಿತು. ನನ್ನ ಈ ನಿರ್ಧಾರದಿಂದ ನಿನಗೆ ಬೇಜಾರಿಲ್ಲ ತಾನೆ ಅಮೃತ? ನಾನು ಯಾಕ್ರಿ ಬೇಜಾರು ಮಾಡ್ಕೊಳ್ಬೇಕು? ನಿಮಗೆ ಯಾವ ಕೆಲಸದಲ್ಲಿ ಖುಷಿ ಸಿಗುತ್ತೋ ಆ ಕೆಲಸವನ್ನು ಮಾಡಿ. ಕೆಲಸ ಹೋದರೆ ಹೋಗ್ಲಿ ಬಿಡಿ, ನೀವು ಖುಷಿಯಾಗಿರ್ಬೇಕು, ಅದೇ ನನ್ನ ಆಸೆ. ಅವರೆಲ್ಲ ಮಾಡಿದ ಕರ್ಮವನ್ನು ಅವರವರೇ ಅನುಭವಿಸ್ತಾರೆ. ಒಂದಲ್ಲ ಒಂದಿನ ದೇವರು ಅವ್ರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿ ಮುಖೇಶನನ್ನು ಸಮಾಧಾನ ಮಾಡತೊಡಗಿದಳು. ಸಾಯಂಕಾಲ ಕೆಲಸ ಮುಗಿಸಿ ಮನೆಗೆ ಬಂದ ಸುಕೇಶನಿಗೆ ತನ್ನ ಅಣ್ಣ ಕೆಲಸ ಬಿಟ್ಟ ವಿಷಯ ಗೊತ್ತಾಯಿತು. ವಿಷಯ ತಿಳಿದ ಅವನು ಕೂಡಲೇ ಅಣ್ಣನ ಹತ್ತಿರ ಹೋದನು. ಅಣ್ಣ, ನಾನು ಕೇಳಿದ ವಿಷಯ ನಿಜನಾ? ನಿಜಾನೇ ಕಣೋ, ನಾನು ಕೆಲಸ ಬಿಟ್ಬಿಟ್ಟೆ ಅಂತ ಹೇಳಿ ಸ್ಟೇಷನ್ನಲ್ಲಿ ತನಗೂ ಕಮಿಷನರ್ಗೂ ಆದ ಮಾತುಕತೆಯನ್ನು ಸುಕೇಶನಿಗೆ ತಿಳಿಸಿದನು. ವಿಷಯ ತಿಳಿದು ಕೋಪಗೊಂಡ ಸುಕೇಶ, ಕೆಲಸ ಬಿಡೋದು ಬಿಟ್ಟಿದೆಯಾ ಅಣ್ಣ? ಬರುವಾಗ ಅವನಿಗೆ 2 ಕಪ್ಪಾಳಕ್ಕೆ ಬಾರಿಸ್ಬೇಕಿತ್ತು, ಆಗ ಎಲ್ಲ ಸರಿ ಹೋಗ್ತಾ ಇತ್ತು. ಹೋಗ್ಲಿ ಬಿಡು, ಈಗ ಅವ್ರ ವಿಷಯ ನಮ್ಗೆ ಯಾಕೆ? ಮುಂದಕ್ಕೆ ಏನು ಮಾಡ್ಬೇಕಂತ ಅಂದ್ಕೊಂಡಿದ್ಯಾ ಅಣ್ಣ? ಗೊತ್ತಿಲ್ಲ ಕಣೋ, ನನಗೆ ಯಾಕೋ ಇಲ್ಲಿ ಇರೋಕ್ಕೇನೆ ಇಷ್ಟ ಆಗ್ತಾ ಇಲ್ಲ. ನನ್ನ ಗೆಳೆಯನನ್ನು ನನ್ನಿಂದ ಉಳಿಸ್ಕೊಳ್ಳೋಕ್ಕೆ ಆಗಿಲ್ಲ, ಅದರ ಕೊರಗೆ ನನ್ನನ್ನು ಕಾಡ್ತಾ ಇದೆ. ನಾವು ಇಲ್ಲಿದ್ದರೆ ಜನ ನಮ್ಮನ್ನು ಆಡ್ಕೊಳ್ತಾರೆ, ಎಲ್ಲಾದರೂ ದೂರ ಹೋಗೋಣ ಅಂತ ಅನಿಸ್ತಾ ಇದೆ. ಅವನ ಮಾತನ್ನು ಆಲಿಸಿದ ಸುಕೇಶ, ಅಣ್ಣ, ನಾವು ಯಾಕೆ ಈ ದೇಶ ಬಿಟ್ಟು ಹೋಗಬಾರ್ದು? ದೇಶ ಬಿಟ್ಟು ಎಲ್ಲಿಗಂತ ಹೋಗುದು? ನೀನು ಕಷ್ಟಪಟ್ಟು ಬೆಳೆಸಿದ ನಿನ್ನ ಬಿಸ್ನೆಸ್ಸಲ್ಲಿ ಏನು ಮಾಡೋದು? ಅಣ್ಣ, ನನ್ನ ಕ್ಲೈಂಟ್ಸ್ ಎಲ್ಲ ಲಂಡನ್ ಕಡೆಯವರು. ನಾವು ಲಂಡನ್ಗೆ ಹೋಗಿ ಅಲ್ಲೇ ಸೆಟಲ್ ಆಗೋಣ. ಇಲ್ಲಿ ಮಾಡೋ ಬಿಸ್ನೆಸ್ಸನ್ನು ಅಲ್ಲೇ ಮಾಡಿದ್ರಾಯ್ತು. ರಿಸ್ಕ್ ತಗೊಳ್ಳೋದು ಬೇಡ ಕಣೋ. ನಿನ್ಗೆ ಅನ್ಸುತ್ತಾ ನಾವಲ್ಲಿ ಸೆಟ್ಲ್ ಆಗ್ತೀವಿ ಅಂತ? ಯಾಕೆ ಆಗಲ್ಲ ಅಣ್ಣ? ಮನ್ಸು ಮಾಡಿದ್ರೆ ಎಲ್ಲನೂ ಆಗುತ್ತೆ. ನನಗೆ ಸ್ವಲ್ಪ ಟೈಮ್ ಬೇಕು, ಮಿನಿಮಮ್ 1 ತಿಂಗಳಾದರೂ ಬೇಕು. ನನಗೆ ಗೊತ್ತಿರೋ ಕ್ಲೈಂಟ್ಸ್ ಒಬ್ಬರು ಲಂಡನ್ನಲ್ಲಿ ಇರೋದು. ಅವ್ರಿಗೆ ಹೇಳಿ ನಮಗೆ ಉಳಿದುಕೊಳ್ಳೋಕ್ಕೆ ಮನೆ ಹಾಗೂ ಆಫೀಸ್ ಸ್ಟಾರ್ಟಪ್ಗೆ ಅರೇಂಜ್ಮೆಂಟ್ ಮಾಡೋಕ್ಕೂ ಹೇಳ್ತೀನಿ. ಸರಿ, ನಿನಗೆ ಯಾವುದು ಸರಿ ಅನಿಸುತ್ತೆ ಅದನ್ನೇ ಮಾಡು.
ಈ ವಿಷಯವನ್ನು ಕಾವ್ಯ ಹಾಗೂ ಅಮೃತಾಳಿಗೂ ತಿಳಿಸಲಾಯಿತು. ಕಾವ್ಯಾಳಿಗೆ ಮಾತ್ರ ತನ್ನ ದೇಶ ಬಿಟ್ಟು ಹೋಗಲು ಒಂದು ಚೂರು ಮನಸ್ಸಿರಲಿಲ್ಲ. ಒಲ್ಲದ ಮನಸ್ಸಿನಿಂದ ಒಪ್ಪಿಗೆ ಸೂಚಿಸಿದಳು. ಅಜಯನಿಗೂ ಕೂಡ ಈ ವಿಷಯ ತಲುಪಿದಾಗ ಅಜಯ ವಿಷಯವನ್ನು ಛಾಯಾಳಿಗೆ ತಿಳಿಸಿದನು. ವಿಷಯ ತಿಳಿದವಳು ಕಾವ್ಯಾಳ ಮೇಲೆ ಹೊಟ್ಟೆ ಕಿಚ್ಚು ಪಡತೊಡಗಿದಳು. ಕೊನೆಗೂ ಅವರೆಲ್ಲರೂ ಲಂಡನ್ಗೆ ಹೋಗುವ ದಿನ ಬಂದೇ ಬಿಟ್ಟಿತು. ಇನ್ನೆರಡು ದಿನದಲ್ಲಿ ಲಂಡನ್ಗೆ ಹೋಗುವವರಿದ್ದರು. ಎಲ್ಲರೂ ಅವರವರ ಬಟ್ಟೆ ಬರೆಗಳನ್ನು ಪ್ಯಾಕ್ ಮಾಡಿ ಇಟ್ಟಿದ್ದರು. ಇತ್ತ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ರಾಘವ್ ಕಾವ್ಯಳನ್ನು ನೆನೆದುಕೊಂಡು ಗೋಡೆಯ ಮೇಲೆ ಬರೆಯುತ್ತಿದ್ದನು. ಅವನಿಗೆ ಊಟ ಕೊಡಲು ಬಂದ ಪೂರ್ಣಿ ಅವನನ್ನು ಕರೆದು ಊಟ ಮಾಡಲು ಹೇಳಿದಳು. ಅಣ್ಣ, ಊಟ ತಂದಿದ್ದೇನೆ, ಊಟ ಮಾಡೋಣ ಅಂತ ಹೇಳಬೇಕಾದರೆ ಅವಳಿಗೆ ಕಾಲ್ ಒಂದು ಬಂದು ಮಾತನಾಡತೊಡಗಿದಳು. ಹಾ ಹೇಳು ದಿವ್ಯಾ, ನಾನು ಹೇಳಿದ ಕೆಲಸ ಮಾಡಿದೀಯಾ? ಹಾ ಮಾಡಿದ್ದೀನಿ, ಅದಕ್ಕೆ ಕಾಲ್ ಮಾಡಿರೋದು. ಸರಿ ಬೇಗ ಹೇಳು, ರಾಘವಣ್ಣನ ಮನೆ ಎಲ್ಲಿ ಅಂತ ಗೊತ್ತಾಯ್ತಾ? ಹಾ ಗೊತ್ತಾಯ್ತು, ನಾನು ಅಡ್ರೆಸ್ ಕಳಿಸ್ತೀನಿ, ಬಾಯ್ ಅಂತ ಹೇಳಿ ಕಾಲ್ ಕಟ್ ಮಾಡಿದಳು. ತನ್ನ ವಾಟ್ಸಪ್ಗೆ ಮೆಸೇಜ್ ಬಂದಿದ್ದನ್ನು ನೋಡಿದ ಪೂರ್ಣಿ ಅದನ್ನು ಓಪನ್ ಮಾಡಿ ನೋಡತೊಡಗಿದಳು. ಅದರಲ್ಲಿ ಕಾವ್ಯಾಳ ಮನೆಯ ಅಡ್ರೆಸ್ ಅನ್ನು ನೋಡಿ ತುಂಬಾನೇ ಖುಷಿ ಪಡತೊಡಗಿದಳು. ಥ್ಯಾಂಕ್ ಗಾಡ್, ಕೊನೆಗೂ ಇವ್ರ ಮನೆ ಅಡ್ರೆಸ್ ಸಿಕ್ಕಿತಲ್ವಾ. ನಾಳೆನೂ ಹೋಗಿ ಇವ್ರ ವೈಫ್ಗೆ ಎಲ್ಲ ವಿಷಯ ತಿಳಿಸ್ತೇನೆ. ಈ ಅಣ್ಣ ಈ ನರಕದಿಂದ ಪಾರಾಗಬೇಕು. ಅದಕ್ಕೋಸ್ಕರ ನಾನು ಯಾವ ರಿಸ್ಕ್ ತಗೊಳ್ಳೋಕ್ಕೂ ರೆಡಿ ಇದ್ದೀನಿ ಅಂತ ಅಂದುಕೊಂಡು ನಾಳೆಗೋಸ್ಕರ ಕಾಯತೊಡಗಿದಳು. ಕತೆ ಮುಂದುವರಿಯಿತು. ಕಾವ್ಯ ಲಂಡನ್ಗೆ ಹೋಗುವ ಮೊದಲು ಸಿಸ್ಟರ್ ಪೂರ್ಣಿ ಅವಳನ್ನು ತಲುಪುತ್ತಾಳೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.